ಯಾರಾನ ಒಂದ್ ನಿಮಿಷ ಒಂದ್ ನಿಮಿಷ ನೀವು ಕೇಳ ಒಂದ್ ನಿಮಿಷ ಸರ್, ನೀವು ಒಂದ್ ನಿಮಿಷ ಕೇಳ್ತೀರಾ? ಏನ್ ನೀವು ನಮ್ಮ ಮೇಲೆ ಆರೋಪ ಮಾಡೋದು? ಏನ್ ಸಿ ಕೇಳ್ತಾರೆ, ಏನ್ ಹೇಳ್ತಾರೆ? ಒಂದ್ ನಿಮಿಷ ನೀವು ಸಮಾಧಾನದಿಂದ ಕೇಳಿದ್ರೆ ಹೇಳ್ಬಹುದು. ನಾವೇನ್ ಹೇಳ್ತಾರೆ? ನಾನ್ ತಪ್ಪು ಮಾಡಿದಾರೆ ಅಂತ ಹೇಳಿದ್ರ? ಒಂದ್ ನಿಮಿಷ ಒಂದ್ ನಿಮಿಷ ಕೇಳ್ತೀರಾ? ನೋಡಿ, ತೀರ್ಮಾನ ಮಾಡಿದ್ರೆ ನಮ್ ಗಲ್ಲಿಗೆ ಏರ್ಸಕ್ ತೀರ್ಮಾನ ಮಾಡಿದ್ರೆ, ನಮಗೆ ಗಲ್ಲಿಗೆ ಏರ್ಸಿಕ್ ತೀರ್ಮಾನ ಮಾಡಿದ್ರೆ ನಾವೇನು? ನಾನು FSL ರಿಪೋರ್ಟ್ ಅಂತ ಹೇಳ್ದ ಕೇಳಿದ್ರ ಸರ್? ಸ್ವಲ್ಪ ದಯವಿಟ್ಟು ರಿವೈಂಡ್ ಮಾಡಿ ಕೇಳಿ. ನಾನು ಖಾಸಗಿಯಾಗಿ ನಾವು ಆಡಿಯೋ ಸ್ಪೆಷಲಿಸ್ಟ್ ಹತ್ರ ನಾನು ಮಾಡಿಸಿದ್ದೇನೆ ನಾನು ಅಂತ ಹೇಳಿದೆ. ಒಂದ್ ನಿಮಿಷ ಹೇಳಿ ಸರ್, ದಯವಿಟ್ಟು ಕೇಳಿ ಸರ್, ನಾನೇನ್ ಹೇಳಿದ್ದೀನಿ ಕೇಳಿ. ಒಂದ್ ನಿಮಿಷ. ಅದಾದ್ಮೇಲೆ ಏನ್ ಹೇಳಿದ್ದೀನಿ? ಸರ್ಕಾರದ FSL ರಿಪೋರ್ಟ್ ಅಂತಾನೆ ಹೇಳಿರೋದು ನಾನು. ದಯವಿಟ್ಟು ನೀವು ಆಗ್ಲೇ ತೀರ್ಮಾನ ಮಾಡಿದ್ರೆ ನಾನೇನು ಮಾಡ್ಲಿಕ್ಕೆ ಆಗೋದಿಲ್ಲ. ನೀವು ನಮ್ಗೆ, ನಮ್ಮ ಪಕ್ಷಕ್ಕೆ, ನಮ್ಮ ಸರ್ಕಾರಕ್ಕೆ ಗಲ್ಲಿಗೆ ಏರ್ಸ ತೀರ್ಮಾನ ಮಾಡಿದ್ರೆ ನಾನೇನು ಮಾಡ್ಲಿಕ್ಕೆ ಆಗೋದಿಲ್ಲ. ದಯವಿಟ್ಟು ನನ್ನ ಮಾತನ್ನ ತಿರ್ಚಬೇಡಿ ದಯವಿಟ್ಟು. ನಾವೇನ್ ಹೇಳಿದೀನಿ? ನಾನೇನ್ ಅದೇ ದಯವಿಟ್ಟು ರಿವೈಂಡ್ ಮಾಡಿ ನೋಡಿ, ರಿವೈಂಡ್ ಮಾಡಿ ನೋಡಿ ಸರ್. ಒಂದ್ ನಿಮಿಷ ರವಿ ಅವರೇ, ಕೈಂಡ್ಲಿ ಪ್ಲೀಸ್ ಕೋಆಪರೇಟ್. ನಾನೇನ್ ಹೇಳಿದೆ? ಅಲ್ಲಿ ಜನ ಇದ್ರು, ಮಾಧ್ಯಮ ಸ್ನೇಹಿತರು ಇದ್ರು. ಅಲ್ಲಿ ಹಂಗೇನಾದ್ರೂ ಯಾರನ್ನ ಪಾಕಿಸ್ತಾನ ಪರ ಘೋಷಣೆ ಕೂಗಿದ್ರೆ, ಒಬ್ಬ ಕ್ಯಾಮ್ರಾಮನ್ ಇರ್ಬೋದು, ಜರ್ನಲಿಸ್ಟ್ ಇರ್ಬೋದು, ಅವ್ರ ನ್ಯಾಚುರಲ್ ಇನ್ಸ್ಟಿಂಕ್ಟ್ ಇರುತ್ತೆ. ಅವ್ರಿಗೆ ಇಮಿಡಿಯೇಟ್ ಆಗಿ ಹಿಡಿಯೋದು, ಯಾಕೆ ಕೂಗಿದ್ರಿ ಅಂತ ಕೇಳೋದು, ಹೌದಾ ಇಲ್ಲ? ಎಲ್ಲ ನಾವು ಒಂದೊಂದು ಪ್ರತಿ ಶಬ್ದ ಒಂದು ಫುಲ್ ಸ್ಟಾಪ್ ಕಾಮ ಆ ಕಡೆ ಈ ಕಡೆ ಆದ್ರೆ ನಿಮಗೆ ನ್ಯಾಚುರಲ್ ಜರ್ನಲಿಸ್ಟ್ ಇನ್ಸ್ಟಿಂಕ್ಟ್ ಕಿಕ್ಕಿನ್ ಆಗುತ್ತೆ. ಹಾಗೆ ಎಲ್ಲೂ ಆಗಿಲ್ಲ. ಆಮೇಲೆ ವಿಶೇಷವಾಗಿ ನಾನು ಯಾಕೆ ಮಾಧ್ಯಮ ಸ್ನೇಹಿತರಿಗೆ ಹೇಳ್ತಾ ಇದ್ದೀನಿ ಅಂದ್ರೆ, ಅಲ್ಲಿದ್ದಂತ ಕೆಲವು ಮಾಧ್ಯಮ ಸ್ನೇಹಿತರು ಸಾಮಾಜಿಕ ಜಾಲತಾಣದಲ್ಲಿ ಸ್ಪಷ್ಟನೆ ಕೊಟ್ಟಿದ್ದಾರೆ. ನಾವು ಅಲ್ಲಿದ್ವಿ, ಅಲ್ಲಿ ಯಾವುದೇ ರೀತಿಯಾದಂತಹ ಅಂಕ ಘಟನೆ ನಡೆದಿಲ್ಲ ಅಂತ ಸ್ನೇಹಿತರೆ ಹೇಳಿರೋದು, ನಾನಲ್ಲ ಸರ್. ಒಂದ್ ನಿಮಿಷ ಸರ್, ಒಂದ್ ನಿಮಿಷ. ಅಲ್ಲಿ ನಾವು ತಪ್ಪದೆ ನೋಡಿ, ನೀವು ಕೇಳಕ್ಕೆ ರೆಡಿ ಇಲ್ಲ. ಪರಿಶೀಲನೆ ಮಾಡಿ ಹಾಕಿದಿರಲ್ಲ, ನೀವು ಹಾಕಿದೀರಾ? ನಾವು ಮಾಡಲಿ. ಈಗ ನಾವು ಆಯ್ತು ಸರ್, ನಾನು ಯಾರಿಗೂ ಸಮರ್ಥನೆ ಮಾಡ್ತಾ ಇಲ್ಲ, ಘೋಷಣೆ ಕೂಗಿಲ್ಲ ಅಂತ ಇರೋದು. ನಾವು ಒಬ್ಬ ಜವಾಬ್ದಾರಿ ಏನು ಸಂವಹನ ಅಧ್ಯಕ್ಷನಾಗಿ ನಾನು ಹೇಳಿದೆ, ಖಾಸಗಿಯಾಗಿ ನಾನು ಆಡಿಯೋವನ್ನ ನಾನು ಪರಿಶೀಲನೆ ಮಾಡಿಸಿದ್ದೀನಿ ಅಂತ. ಆ ಆಡಿಯೋದಲ್ಲಿ ಪದೇ ಪದೇ ನಾನು ಕೂಡ ಕೇಳಿದ್ದೀನಿ. ಏನು ಆಡಿಯೋ ಸ್ಪೆಷಲಿಸ್ಟ್ ಇದ್ದಾರೆ ಅವರು ಕೂಡ ಏನು ನಿಮ್ಗೆ ಗೊತ್ತಾಗ್ತದೆ, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್, ಬ್ಯಾಕ್ಗ್ರೌಂಡ್ ಗಲಾಟೆನ ಕಮ್ಮಿ ಮಾಡಿ, ವೋಕಲ್ಸ್ನ ಜಾಸ್ತಿ ಮಾಡಿ, ಅವ್ರು ಏನೇನೋ ಅವರು ವೈಜ್ಞಾನಿಕವಾಗಿ ಮಾಡಿ ನಮ್ಗೆ ಹೇಳಿರೋದು.